ಮಾಲ್ಡೀವ್ಸ್ ಅಧ್ಯಕ್ಷ ಬೈಜು ಆತ ಮಾಡಿದಂತ ಒಂದು ಮೂರ್ಖತನದಿಂದ ತಮಗೆ ಬರುತ್ತಿದ್ದಂತ ಆದಾಯದ ಮೂಲಕ್ಕೆ ಕಲ್ಲು ಹಾಕೊಂಡಿತು ಮಾಲ್ಡೀವ್ಸ್. ಬಡವನ ಕೋಪ ದವಡೆಗೆ ಮೂಲ ಅಂತಾರಲ್ಲ, ಹಂಗೆ ನಮ್ಮ ಕರ್ನಾಟಕದಷ್ಟು ಇಲ್ಲ ಕಣ್ರಿ. ಅಂತ ಒಂದು ಪುಟ್ಟ ಐಲ್ಯಾಂಡ್ ಭಾರತದ ಶತ್ರುಗಳೊಂದಿಗೆ ಸೇರ್ಕೊಂಡು ಭಾರತಕ್ಕೆ ಸವಾಲಾಕೋಕೆ ಶುರು ಮಾಡ್ತು. ಒಂದು ಮಾತಿದೆಯಲ್ಲ, ಆಗೋದಿಲ್ಲ ಒಳ್ಳೆಯದಕ್ಕೆ ಅಂತ. ಹಾಗೇನೆ ನಮ್ಮ ದೇಶದಲ್ಲಿ ಮಾಲ್ಡೀವ್ಸ್, ಬಾಲಿ, ಜಕಾರ್ತಗಳನ್ನ ಮೀರಿಸುವಂತ ಒಂದು ಸ್ಥಳ ಇದೆ ಅಂತ ಇಲ್ಲಿ ತನಕ ಭಾರತೀಯರಿಗೆ ಗೊತ್ತಿಲ್ಲ. ಅದು ಗೊತ್ತಾಗೋದಕ್ಕೂ ಕಾರಣನೂ ಕೂಡ ಒಂದು ತರಹದಲ್ಲಿ ಈ ಮಾಲ್ಡೀವ್ಸ್ ಅಂತಾನೆ ಹೇಳ್ಬಹುದು. ಮಾಲ್ಡೀವ್ಸ್ ಹಿಂಗೆ ಭಾರತದ ವಿರುದ್ಧ ತಿರುಗಿ ಬಿದ್ದದೇ ತಡ. ಭಾರತದ ಪ್ರಧಾನಿ ಸೀದಾ ಲಕ್ಷದ್ವೀಪಕ್ಕೆ ಹೋಗಿ ಕೂತ್ಕೊಂಡು ಒಂದು ಫೋಟೋ ಹಾಕಿದ್ರು. ಅದು ಕೆಲವೇ ನಿಮಿಷಗಳಲ್ಲಿ ದೇಶ ವಿದೇಶಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯ್ತು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಮಾಲ್ಡೀವ್ಸ್ಗೆ ಹೋಗುವಂತ ಎಷ್ಟೋ ಟೂರಿಸ್ಟ್ ಯಾತ್ರಾರ್ಥಿಗಳು ಅದೇ ಖರ್ಚನ್ನ ನಮ್ಮ ದೇಶದಲ್ಲಿ ಮಾಡಿದ್ರೆ ನಮ್ಮ ದೇಶಕ್ಕೆ ಆದಾಯ ಬರುತ್ತೆ ಅಂತ ಕಮೆಂಟ್ಸ್ ಮಾಡೋದಕ್ಕೆ ಶುರು ಮಾಡಿದ್ರು. ತಪ್ಪಿನ ಅರಿವಾಗಿ ಮಾಲ್ಡೀವ್ಸ್ ಅತ್ತ ಬಾಯ್ ಬಡ್ಕೊಂತು. ಆದ್ರೂ ಅದು ಏನು ಪ್ರಯೋಜನಕ್ಕೆ ಬರಲಿಲ್ಲ. ಈಗ ಕೇಂದ್ರ ಸರ್ಕಾರ ಅಲ್ಲಿ ಇನ್ನಷ್ಟು ಡೆವಲಪ್ಮೆಂಟ್ ಮಾಡಿ ಜನರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿಗೆ ಹೋಗಲು ಅನುವು ಮಾಡಿಕೊಡುವಂತ 8 ದೊಡ್ಡದಾದಂತ ಒಂದು ಯೋಜನೆಯನ್ನ ಹಮ್ಮಿಕೊಂಡಿದೆ. ಆ ಯೋಜನೆ ಏನು, ಅಲ್ಲಿ ಏನನ್ನ ಮಾಡುತ್ತೆ ಭಾರತ ಸರ್ಕಾರ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಹಾಗೆಯೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನ ಕೂಡ ಮರಿಬೇಡಿ. ಲಕ್ಷದ್ವೀಪ ಭಾರತದ 28 ರಾಜ್ಯಗಳ ಪೈಕಿ ಕೇರಳ ರಾಜ್ಯದ ಸಮೀಪ ಬರುತ್ತೆ. ಕೇರಳದ ಕೊಚ್ಚಿಯಿಂದ 250ರಿಂದ 400 ಕಿಲೋಮೀಟರ್ ದೂರದಲ್ಲಿದೆ. ಈ ದ್ವೀಪ 36 ಪುಟ್ಟ ದ್ವೀಪಗಳಿಂದ ಕೂಡಿದ್ದು ಇದು ಅರಬ್ಬಿ ಸಮುದ್ರದಲ್ಲಿ ಬರುತ್ತೆ. ಇಲ್ಲಿನ 36 ದ್ವೀಪಗಳ ಪೈಕಿ 10 ದ್ವೀಪಗಳಲ್ಲಿ ಮಾತ್ರನೇ ಜನವಸತಿ ಇದೆ. ಸರಾಸರಿ 70,000ದಷ್ಟು ಜನರು ಈ ದ್ವೀಪದಲ್ಲಿ ವಾಸ ಮಾಡ್ತಾರೆ. ಇಲ್ಲಿಗೆ ತೆರಳಲು ಜನ ದೋಣಿಗಳು ಅಥವಾ ದೊಡ್ಡ ಹಡಗುಗಳು ಅಥವಾ ಏರೋಪ್ಲೇನ್ಗಳನ್ನೇ ಬಳಸಬೇಕು. ಇಲ್ಲಿನ ಜನರ ಮುಖ್ಯ ಉದ್ಯೋಗನೇ ಮೀನುಗಾರಿಕೆ. ಇಲ್ಲಿ ಮಲಯಾಳಂ, ಮಾಪಳಂ ಮತ್ತು ಜಸ್ತ್ರಿ ಭಾಷೆಗಳನ್ನ ಜನ ಮಾತಾಡ್ತಾರೆ. ಇಂತಹ ಒಂದು ಪ್ರಾಕೃತಿಕ ಉಲ್ಲಾಸ ವಾತಾವರಣವಿರುವಂತಹ ಜಾಗದಲ್ಲಿ ಭಾರತ ಸರ್ಕಾರ ತನ್ನ ಟೂರಿಸಂ ಅನ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ ಆಲೋಚನೆ ಮಾಡ್ತಾ ಇದೆ. ಅದಕ್ಕೆ ಬೇಕಾದಂತ ಎಲ್ಲ ರೀತಿಯ ತಯಾರುಗಳನ್ನ ಕೂಡ ಒಂದು ಸೈಡ್ ಇಂದ ಮಾಡ್ಕೊಂಡು ಬರ್ತಾ ಇದೆ. ಇತ್ತೀಚೆಗೆ ನಡೆದಂತ ಚಳಿಗಾಲದ ಅಧಿವೇಶನದ ಇಲ್ಲಿನ ಟೂರಿಸಂ ಡೆವಲಪ್ಮೆಂಟ್ ಮಾಡಲು ಸರ್ಕಾರ 8 ಯೋಜನೆಗಳನ್ನ ಹಮ್ಮಿಕೊಂಡಿದೆ. ಲಕ್ಷದ್ವೀಪವನ್ನು ಮಾಲ್ಡೀವ್ಸ್ಗೆ ಹೋಲಿಸಲಾಯಿತು ಮತ್ತು ಮಾಲ್ಡೀವ್ಸ್ ನಾಯಕನ ವಿವಾದಾತ್ಮಕ ಹೇಳಿಕೆಯ ನಂತರ ಸಾಕಷ್ಟು ವಿವಾದಗಳು ಕೂಡ ಉಂಟಾಗಿತ್ತು. ಲಕ್ಷದ್ವೀಪದಲ್ಲಿ ರಜಾ ದಿನಗಳನ್ನ ಕಳೆಯಲು ಬಯಸುವಂತ ಜನರಿಗೆ ಇದು ಸ್ವಲ್ಪ ದೂರ ಹಾಗೂ ಹೆಚ್ಚಿನ ವೆಚ್ಚದಾಗಿದೆ. ವರದಿಯ ಪ್ರಕಾರ ಲಕ್ಷದ್ವೀಪದ ಅಭಿವೃದ್ಧಿಗಾಗಿ ಪ್ರಾರಂಭಿಸಲಾಗುವ ಯೋಜನೆಗಳಲ್ಲಿ ಕವರಟ್ಟಿ, ಅಗತ್ತಿ ಮತ್ತು ಮಿನಿಕಾಯ್ ದ್ವೀಪಗಳಲ್ಲಿ ದೊಡ್ಡ ಹಡಗುಗಳ ಆಗಮನದ ಸಾಮರ್ಥ್ಯವನ್ನು ಹೆಚ್ಚಿಸಲಾಗುವುದು ಎಂದು ಸರ್ಕಾರ ಹೇಳಿದೆ. ಇದಲ್ಲದೆ ಕಲ್ಪೇನಿ, ಕಡಮಠ ಮತ್ತು ಆಂಡ್ರೋತ್ ದ್ವೀಪಗಳಲ್ಲಿ ಆಧುನಿಕ ಸೌಲಭ್ಯಗಳೊಂದಿಗೆ ಪ್ರಯಾಣಿಕರ ಅನುಕೂಲ ಕೇಂದ್ರ ಮತ್ತು ಕಲ್ಪೇನಿ ಮತ್ತು ಕಡಮಠ ದ್ವೀಪಗಳಲ್ಲಿ ಕ್ರೂಸ್ಗಳನ್ನ, ಹಡಗುಗಳನ್ನ ನಿರ್ವಹಿಸುವ ಸಾಮರ್ಥ್ಯವಿರುವ ತೆರೆದ ಜೆಟ್ಟಿ ಸೇರಿದಂತೆ ಭೂಪ್ರದೇಶದ ಸೌಲಭ್ಯಗಳ ಅಭಿವೃದ್ಧಿಯನ್ನು ಸಹ ಮಾಡಲಾಗುತ್ತದಂತೆ. 303 ಕೋಟಿ ಮೊತ್ತದ ಮೊದಲ ಯೋಜನೆಯ ಕಾಮಗಾರಿ ಶೀಘ್ರದಲ್ಲೇ ಆರಂಭವಾಗಲಿದೆ. ಕಡಮಠ ದ್ವೀಪದಲ್ಲಿ ಜೆಟ್ಟಿ ಮತ್ತು ಭೂಭಾಗ ನಿರ್ಮಾಣಕ್ಕೆ ಡಿಸೆಂಬರ್ 4ರಂದು ಟೆಂಡರ್ ಅನ್ನ ಕರೆಯಲಾಗಿದೆ. ಯೋಜನೆಯ ಪ್ರಕಾರ ಮಲ್ಟಿಮೋಡಲ್ ಜೆಟ್ಟಿಯನ್ನು ಅಭಿವೃದ್ಧಿಪಡಿಸಲಾಗುವುದು. ಲಕ್ಷದ್ವೀಪದ ಎಲ್ಲಾ ದ್ವೀಪಗಳಲ್ಲಿ ಕಾರ್ಯನಿರ್ವಹಿಸುವ ಎಲ್ಲಾ ಪ್ರಯಾಣಿಕ ಹಡಗುಗಳನ್ನು ನಿರ್ವಹಿಸಲು ಮತ್ತು ಪ್ರಯಾಣಿಕರ ಸುರಕ್ಷತೆ ಮತ್ತು ಸೌಕರ್ಯವನ್ನು ಖಾತ್ರಿಪಡಿಸುವ ಮೂಲಕ ದ್ವೀಪಕ್ಕೆ ಸಂಪರ್ಕವನ್ನು ಸುಧಾರಿಸಲು ಇದನ್ನು ಅಭಿವೃದ್ಧಿಪಡಿಸಲಾಗುವುದು. ಲಕ್ಷದ್ವೀಪದ ಸ್ಥಳೀಯ ಜನರಿಗೆ ಉದ್ಯೋಗ ನೀಡುವತ್ತ ಕೇಂದ್ರ ಸರ್ಕಾರ ಗಮನ ಹರಿಸ್ತಾ ಇದೆ. ಲಕ್ಷದ್ವೀಪಗಳಲ್ಲಿ ಬಂದರು ಮತ್ತು ಹಡಗು ಮೂಲಸೌಕರ್ಯಗಳ ನಿರ್ಮಾಣವು ಪ್ರವಾಸಿಗರು ವರ್ಷವಿಡೀ ಯಾವುದೇ ಅಡೆತಡೆ ಇಲ್ಲದೆ ಇಲ್ಲಿಗೆ ಭೇಟಿ ನೀಡಲು ಸಾಧ್ಯವಾಗುವಂತ ಎಲ್ಲಾ ರೀತಿಯ ಸೌಕರ್ಯವನ್ನು ಇಲ್ಲಿ ಸರ್ಕಾರ ಮಾಡ್ತಾ ಇದೆ.